ನೋಡಿ ಅಂದ್ರೆ ಯಾರು ನೋಡ್ತಾ ಇರ್ಲಿಲ್ಲ ತಾನೆ. ನಾನು ನೋಡಿಲ್ಲ ಗೈಸ್, ಅವನೇನೋ ಸಡನ್ ಆಗಿ ಹಿಂಗ್ ರೈಟ್ ತಗೊಂಡೇನೋ ಬ್ರೇಕ್ ಅಂತವನೆ. ಅವನು ಬ್ರೇಕ್ ಹಾಕಿಲ್ಲ, ಫಸ್ಟ್ ಅವ್ನು ಗಾಂಜಾ ಹೊಡೆದ. ನನ್ನ ಮಕ್ಕ ನೋಡಿದ್ರೆ ಒಂದ್ ಸೈಡ್ ಪೊಲೀಸ್ ಹೊಡೆದ್ಯಾ ಸರ್? ಪಕ್ಕ ಕೊಂಡ್ ಹೊಡಿದ್ದಾನೆ, ಹೊಡೆದಿದ್ದಾನೆ. ಇನ್ಮೇಲಿಂದ ಇವ್ನು ನಮ್ಮ ಬ್ಲಾಗ್ಸ್ ಅಲ್ಲಿ ಸಿಗಲ್ಲ ಗೈಸ್. ಅವನು ರಿಟರ್ನ್ ತಿರ್ಗಾ 1 ವರ್ಷ ಆದ್ಮೇಲೆ ಸಿಗುತ್ತೆ ರಿಟರ್ನ್. ನೋಡಿ ಲಾಕ್ ಮಾಡ್ತಾನೆ ಡೋರ್ ಒಳಗಡೆ ಕುತ್ಕೊಳಕ್ಕೆ. ಏನೂ ಇಲ್ಲ. ಸೊ ಲೆಟ್ಸ್ ಗೋ ಬ್ರೋ. ಸೊ ಗೈಸ್ ನೋಡಿ ನಮ್ಮ ವೆಂಕಿ ನೆಕ್ಸ್ಟ್ ಕಾರ್ನೇ ತೊಳ್ಸಂಗ ಅವನೇ ನನ್ನ ಕೈಲಿ. ಗೈಸ್ ಇವಾಗ ಇನ್ನ ಅಭಿನವ್ ಮತ್ತೆ ಶರ್ವಿನ್ ಬರ್ತಾರಂತ ಗೈಸ್. ಇದು ಎಕ್ಸ್ಟ್ರಾ ಶುಗರು, ಎಕ್ಸ್ಟ್ರಾ ಸ್ಟ್ರಾಂಗು. ಬ್ರೋ ಅಲ್ಲಿ ಹಾರ್ಲಿಕ್ಸ್ ಬೋನಿಟ ತರ ಇವ್ರು ನಮ್ಮ ಬಾಯ್ಸ್ ನನ್ನ ಬಿಡ್ತಾ ಇಲ್ಲ. DJ ಸಾಂಗ್ ಹಾಕೊಂಡು ಕೂತವ್ರೆ. ಇವರೆಲ್ಲ ರೀಲ್ ನೋಡ್ಕೊಂಡು ಇಲ್ಲೇ ಅವ್ರೆ. ಹೈಯೆಸ್ಟ್ ಇನ್ ದ ರೂಮ್ ಅಂತ. ಯಾರಪ್ಪ ಈ ಕಳಿಸ್ಬೇಕಲ್ಲ ನಿಂಗೆ? ಇಲ್ಲ ಇರೋ ಪುನೀತ್ ಸೂಪರ್ ಸ್ಟಾರು ಬಂದ. ಎಲ್ಲೋ ಒಬ್ನೇ ಹೋಗಿದ್ದ ಜಯನಗರ್ಗೆ ತಿನ್ಕೊಂಡು. ಅದೇ ಒಬ್ನೇ ತಿನ್ಕೊಂಡು ಶಾಪಿಂಗ್ ಮಾಡಿ. ಗೈಸ್ ಏನ್ ಗೈಸ್ ಇದು 1 by 1 ನಮ್ಮ ಬಾಯ್ಸ್ ಬರ್ತವ್ರೆ. 8:30 ಟೈಮ್ ಆಗಿದೆ. ಇವನ್ ನೋಡಿ ಇವನೇನೋ ಆಟ ಆಡ್ತಾನೆ. ಐ ಬೀಮ್ ಲೋ ಬೀಮ್ ಹೊಡೆದಿ. ಅಲ್ಲಿ ನಮ್ಮ ಕಾರ್ತಿಕ್ ಇವತ್ತೇನು ಓದಿದೆ ಅಂತ ನಾವು ಟೆಸ್ಟ್ ಮಾಡ್ತೀವಿ. ನಾಲೆಜ್ ಈ ಮಾತು ಇರ್ಲಿ, ಇನ್ನೊಂದು 5 ವರ್ಷ ಇರ್ಲಿ. ಈ ರೆಕಾರ್ಡಿಂಗ್ ಇರುತ್ತಲ್ಲ ವ್ಲಾಗ್. ನಿಮ್ಮನೇಲೆ ತೋರ್ಸನಲ್ಲ, ನಿಮ್ಮನೇಲೆ ಉಲ್ಟಾ ಇಲ್ಲಿದೆ ಅಂತಾನೆ ನಮ್ಮನೇಲಿ ನಮ್ಮ ಅಪ್ಪ ಬಂದಿನಂತಾನೆ. ಪುನೀತ್ ನಿನ್ನ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ನಿಮ್ಮಪ್ಪ ಎಷ್ಟೇ ಮಾಡಿಕ್ಕಿರ್ಬೋದು, ಗೈಸ್ ಇಲ್ಲೇನೋ ಇವನು ಬಂದ್ಬಿಟ್ಟು ಝೊಮ್ಯಾಟೊ ಡ್ರೈವರು ಹಿಂಗೆ ರೈಟ್ ಹೊಡೆದ್ಬಿಟ್ಟು ಬೀಳ್ಸ್ಬಿಟ್ಟು ಅವನ. ಬೇಕು ಇದೆಲ್ಲ. ನೋಡಿ ಅಂದ್ರೆ ಯಾರು ನೋಡ್ತಾ ಇರ್ಲಿಲ್ಲ ತಾನೆ. ನಾನು ನೋಡಿಲ್ಲ ಗೈಸ್, ಅವನೇನೋ ಸಡನ್ ಆಗಿ ಹಿಂಗೆ ರೈಟ್ ತಗೊಂಡೇನೋ ಬ್ರೇಕ್ ಅಂತವನೆ. ಅವನು ಬ್ರೇಕ್ ಹಾಕಿಲ್ಲ, ಫಸ್ಟ್ ಅವ್ನು ಗಾಂಜಾ ಹೊಡೆದ. ನನ್ನ ಮಕ್ಕ ನೋಡಿದ್ರೆ ಒಂದ್ ಸೈಡ್ ಪೊಲೀಸ್ ಹೊಡೆದ್ಯಾ ಸರ್? ಪಕ್ಕ ಕೊಂಡ್ ಹೊಡಿದ್ದಾನೆ, ಹೊಡೆದಿದ್ದಾನೆ. 100% ನೀವು ಗಾಂಜಾ ಹೊಡಿತಾನೆ ನೋಡಪ್ಪ. ನೀವು ಬರೆದಿಟ್ಟು ಅವ್ನು ಕಣ್ಣು ನೋಡ್ರಿ. ಅವ್ನು 100% ಗಾಂಜಾ ಹೊಡಿತಾನೆ. ನೀನು ನೋಡಿ ಚೆಕ್ ಮಾಡು. 100% ಗಾಂಜಾ ಹೊಡಿತಾನೆ. A few moments later. ಅಲ್ಲಿ ನೋಡಿ ಅದೇನೋ ಡೀಪ್ ಡಿಸ್ಕಷನ್ ಅಲ್ಲ ಅವ್ರೆ. ಶರ್ವಿನ್ ಏನೋ ಹಾಕೊಂಡು ರುಬ್ತವ್ರು ಎಲ್ಲಾರು ಇವಾಗ ಸದ್ಯಕ್ಕೆ. ಏನು ಕ್ವಶನ್ ಕೇಳ್ತಾರೆ ಫಸ್ಟ್ ಪಿ ಸೆಕೆಂಡ್ ಪಿದು ಹಾಕೊಂಡು ರುಬ್ತಾರೆ. ಅದಕ್ಕೆ ಅವ್ನು ಓಡ್ ಬಂದ ಫಸ್ಟ್ ಶರ್ವಿನ್. ಸಿದ್ಧಾಂತ್ ಏನೋ ನೀನು ಯಾವತ್ತು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತೀಯ ಅವತ್ತು ಬರುತ್ತೆ. ಏನ್ ಹೇಳ್ತೀಯಾ? ಏನ್ ಹೇಳ್ತೀರಾ ಗೈಸ್? ಅವ್ನು ಓದಕ್ ಸ್ಟಾರ್ಟ್ ಮಾಡ್ದಾಗ ಈ ವ್ಲಾಗ್ ಮೆಂಟಾಲಿಟಿ ಏನ್ ಗೊತ್ತಾ? ಆನೆ ನಡೆದಿದ್ದ ದಾರಿ ಏನ್ ನಡೀತಾನೆ. ನಮಗ್ ಸಪೋರ್ಟ್ ಮಾಡಿ ಇಂಥವ್ರು ಎಷ್ಟೊಂದ್ ಜನ ಬರ್ತಾರೆ ದಾರಿಯಲ್ಲಿ. ನಾವು ಕಾಲಲ್ಲಿ ಹೊಡೆದು ಹೋಗ್ತಾ ಇರ್ತೀವಿ. ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಾನು ಹೇಳೋದು ಒಂದೇ ಗೈಸ್, ಆನೆ ನಡೆದಿದ್ದ ದಾರಿ. ಗೈಸ್ ಇವಾಗ ಎಲ್ಲಾರು ಮನೆಗೆ ಹೋಗೋಣ ಅಂತ ಸ್ಕೆಚ್ ಹಾಕ್ತವ್ರೆ. ಸಾಯಂಕಾಲ ಬೀಸಿಗೆ ಹೋಗೋಣ ಗೈಸ್. ಇವ್ರನ್ನ ಕಳಿಸ್ತಾ ಇದೀನಿ. ಇವ್ನು ಜೈ ಐತೆ ಈ ವರ್ಷ. ಜೈ ಅಲ್ಲ KCET. ಸೊ ಅದಕ್ಕೆ ನೋಡಿ ಅವ್ನಿಗೆ ಮೋಟಿವೇಶನ್ ಕೊಡೋ ಬಿನ. ಮೋಟಿವೇಶನ್ ಡಿಮೋಟಿವೇಶನ್ ಇದು. ಇನ್ಮೇಲಿಂದ ಇವ್ನು ನಮ್ಮ ಬ್ಲಾಗ್ಸ್ ಅಲ್ಲಿ ಸಿಗಲ್ಲ ಗೈಸ್. ಅವನು ರಿಟರ್ನ್ ತಿರ್ಗಾ 1 ವರ್ಷ ಆದ್ಮೇಲೆ ಸಿಗುತ್ತೆ ರಿಟರ್ನ್. ನೋ ಈಟಿಂಗ್, ನೋ ಚಿಲ್ಲಿಂಗ್, ನಥಿಂಗ್. ಅವ್ನಿಗೆ ಹೇಳ್ಬಿಡ ರೂಲ್ಸ್ ಅಂಡ್ ರೆಗ್ಯುಲೇಷನ್. ನಾನು ಓದ್ತೀನಿ, ನಾನೇನು ಹೋದ್ರ ಲಾಯರ್ ಹೇಳ್ತಾವ್ ಹೋಗ್ತಿರ್ಬೇಕು ಮನೆಗೆ. 1000 ಬರ್ಬೇಕು ರ್ಯಾಂಕ್ ಬರುತ್ತೆ CET.
ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ 10,000 ಅಲ್ಲ 20,000 ಒಳಗಡೆ ಬಂದ್ರೆ ಸಾಕು ನೀನು. ಹೌದಾ ಇಲ್ಲ 20,000 ತರ್ತೀನಿ. ಆಯ್ತು ಸಿಗುತ್ತೆ ಅವ್ನಿಗೆ ಒಳ್ಳೆ ಕಾಲೇಜ್ ಸಿಗುತ್ತಾ 20,000 ಏನೋ ಏಯ್ ಆ ಕಡೆ ಇಲ್ಲಿ KCT ಟಾಪರ್ JE ಟಾಪರ್ ಇಲ್ಲಿ ನಿಂತವನೆ. ಸೊ ಇವಾಗ ಟ್ಯೂಷನ್ ತಗೊಂತಾನಂತೆ. ಏಯ್ ಅದೆಲ್ಲ ಬಿಡೋ. ಇವಾಗ ನಿನ್ ಚಾರ್ಜ್ ಎಷ್ಟು ಇವ್ನ ಟ್ಯೂಷನ್ ತಗೊಳಕ್ಕೆ ಸೇರ್ಸ್ಕೊಳಕ್ಕೆ? 1,00,000 ನಿಮಿಷಕ್ಕೆ 1,000 ರೂಪಾಯಿ. ನಿಮಿಷಕ್ಕೆ 1,000 ರೂಪಾಯಿ ಅಂತೆ. ಡೊನೇಷನ್ ಕೊಡ್ಬಿಟ್ಟು ಕಾಲೇಜ್ ಅವ್ರಿಗೆ. ಗೈಸ್ ಇವನ ಡಿಮೋಟಿವೇಟ್ ಮಾಡಕ್ಕೆ ರೇಕ್ಸಕ್ ಮಾಡ್ತಾ ಇಲ್ಲ. ಇವ್ನ ಮೋಟಿವೇಶನ್ ತಗೊಂಡು ಈ CET ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗ್ದು ಒಳ್ಳೆ ಕಾಲೇಜ್ಗೆ ಹೋಗ್ಬೇಕಂತ ನಿಂಗೆ ಮೋಟಿವೇಶನ್ ಕೊಡ್ತಾ ಇದೀವಿ. ನಾವೇ ಕಾಲೇಜ್ ಇದ್ದೀವಿ, ನಾವೇನೆ ಮೇಲೂ ತರ್ತೀವಿ. ನೀನ್ ಪ್ರೂವ್ ಮಾಡ್ಬೇಕು. ಕ್ಯಾಮ್ರಾ ಹೆಂಗ್ ಹಿಡಿತ್ಯಾ ಯಾಕೋ ಹಿಂಗೆ? ನಿಂಗೇನು ಇಲ್ಲ ನಿಂಗೇನು ಇಲ್ಲ ಅಲ್ಲೋ ಚಾರ್ಜ್ ಏನು ಚಾರ್ಜ್ ಸ್ಕೀಮ್ ಹಾಕ್ತಾರೋ ಜಾಸ್ತಿ ಹುಡುಗಿರ ಜೊತೆ ಆಗಲ್ಲಪ್ಪ ಚಂದನ್. ಆಯ್ತು ಫೋನ್ ಏನಕ್ಕೆ ಹೊಡಿತ್ಯಾ? ಡೈಲಾಗ್ ಹಾಕ್ತಾನೆ ಓಕೆ, ಆದ್ರೆ ಫೋನ್ ಹಿಂಗ್ ಹಿಡಿಯಕ್ ಬರ್ತಾನೆ ಏನಕ್ಕೆ ಅಂತ. ಏನಕ್ಕೆ ಅಬ್ಸೆಷನ್ ಕ್ಯಾಮ್ರಾ ಮೇಲೆ? ಗೈಸ್ ನೋಡಿ ಗೈಸ್ ಈ ತರ ಗೈಸ್. ಸೊ ಇವಾಗ ಮನೆಗೆ ಹೋಗಕ್ಕೂ ಬಿಡ್ತಾ ಇಲ್ಲ ಇವರು. ಬರೀ ಟೈಮ್ ವೇಸ್ಟ್ ಮಾಡ್ತಾವ್ರು ಅಷ್ಟೇನೆ. ಸೊ ಇದು ಹೆಲ್ಮೆಟ್ ಬೇರೆ ಮನೆಗೆ ಹೋಗ್ಬಿಟ್ಟು ಇಡಬೇಕು. ಇವನ್ಗೆ ಪಾಪ ಎಲ್ಲ ಕಡೆ ಶಾರ್ಟ್ ಮೇಲೆ ಶಾರ್ಟ್ ಆಗ್ತವ್ರೆ. ಮನೇಲಿ ಹೋದ್ರು ಶಾರ್ಟ್ ಆಗ್ತಾರೆ, ಇಲ್ಲೂ ಶಾರ್ಟ್ ಆಗ್ತವ್ರೆ. ನಂಗೆ ನೆಮ್ಮದಿನೇ ಇಲ್ಲ. ಅಷ್ಟೇ ನಮ್ಮ ವೆಂಕಿ ಇವಾಗ ಡ್ರಾಪ್ ಮಾಡಿ ನನ್ನ ಮನೆ ಕಡೆಗೆ ಹೋಗ್ತವನೆ. ಆಯ್ತು ಸಿಗೋಣ ಬ್ರೋ. ಹ್ಯಾಂಡ್ ಶೇಕು ನಮಸ್ತೆ. ಸ್ವಲ್ಪ ಇವಾಗ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ 7 ಗಂಟೆ ಏನೋ ಅಂದವ್ರೆ, ನೋಡೋಣ ಹೋಗೋದ ಏನಂತ ಗೈಸ್. ಸೊ ಗೈಸ್ ಇವಾಗ ಮಳೆ ಬಿತ್ತು ಇಷ್ಟೊತ್ತು 1 ಅವರು. ಸೊ ಇವಾಗ ಬಾಯ್ಸ್ ಎಲ್ಲ ಅದೇ ನಾನು ಫೋನ್ ಮಾಡಿದೆ, ಆಯ್ತು ಹೋಗೋಣ ಬಾಯ್ ಇವಾಗ ಬೀಸಿಗೆ ಅಂತ ಎಲ್ಲ ರೆಡಿ ಆಗ್ತವ್ರೆ. ಇನ್ನೇನು ನೋಡ್ಬೋದು ಫುಲ್ ಮಳೆ ಬಿದ್ದಿದೆ, ಮೋಡ. ಈ ಥರ ವೆದರೇ ಬೆಸ್ಟು ಗೈಸ್, ಸಮ್ಮರ್ಗಿಂತ ಈ ಥರ ವೆದರ್ ನಂಗೆ ಇಷ್ಟ. ಆದರೆ ಒಂದು ಸ್ವಲ್ಪ ಟ್ರಾವೆಲಿಂಗ್ ಮಾಡುವಾಗ ಅವಾಗಿವಾಗ ಬೈಕಲ್ಲೇನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದು ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೆ. ಒಂದು ಪ್ರೋ ಇದೆ, ಒಂದು ಕಾನ್ ಇದ್ದೇ ಇರುತ್ತೆ ಯಾವಾಗಲೂ. ಇವಾಗ ಸ್ಟೇರ್ಸಿಂದ ಬಂದೆ, ಅದಕ್ಕೆ ಬ್ರೆತ್ಲೆಸ್ನೆಸ್ ಆಗ್ತದೆ ಸ್ವಲ್ಪ. ಸೊ ನೋಡ್ಬೋದು ಗೈಸ್, ಇಲ್ಲೇ ಇದ್ದಾನೆ ವೆಂಕಿ. ನೋಡಿ ಲಾಕ್ ಮಾಡ್ತಾನೆ ಡೋರ್ ಒಳಗಡೆ ಕುತ್ಕೊಳಕ್ಕೆ. ಏನೂ ಇಲ್ಲ. ಸೊ ಲೆಟ್ಸ್ ಗೋ ಬ್ರೋ. ಸೊ ಗೈಸ್ ನೋಡಿ ನಮ್ಮ ವೆಂಕಿ ನೆಕ್ಸ್ಟ್ ಕಾರ್ನೇ ತೊಳ್ಸಂಗ ಅವನೇ ನನ್ನ ಕೈಲಿ. ಗೈಸ್ ಇವಾಗ ಇನ್ನ ಅಭಿನವ್ ಮತ್ತೆ ಶರ್ವಿನ್ ಬರ್ತಾರಂತ. ಒಂದು ಶರ್ವಿನ್ 5 ಸತಿ ಫೋನ್ ಮಾಡ್ತವನ ಅವಾಗಿಂದ. ಬಾಗರು ಇಲ್ಲ ಇದ್ದೀನಿ ಅಂತ ಫೋನ್ ಮಾಡಿಬಿಟ್ಟು ಹೇಳಿದ್ರೆ ಇವಾಗ ಬರ್ತಾರೆ. ನೋಡಿ ಎಷ್ಟು ಲೇಟ್ ಮಾಡ್ತವನೆ. ಆಲ್ರೆಡಿ 8:06 ಟೈಮು. ಆವಾಗಿಂದ 7:50 ಕಾಯ್ತಿದ್ದೀವಿ. ಇಲ್ಲಿ ನಮ್ಮ ವೆಂಕಿ ಅಭಿನವ್ ಬಂದವನೆ. ಇಲ್ಲಿ ನಮ್ಮ ಮುಸ್ಸು ಹಾಯ್ ಅಂತ ಹೌದಾ ಗೈಸ್? ಸಾರಿ ಬ್ರೋ ಆಯ್ತು ಮನೆಗೆ ಅಷ್ಟೇ. ಓದ್ತಾ ಇದ್ದಂತೆ ಯಾಕೋ ಡಿಸ್ಟರ್ಬ್ ಮಾಡ್ತೈತೆ. ನಾನು ಮನೆಗೆ ಹೊಡ್ತೀನಿ. ಅಭಿನವ್ ನೀನೇನಲ್ಲ ಹೇಳ್ಬೇಕು ತಾನೆ ನಂಗೆ. ಅಷ್ಟೇ ಬಾರ. ಆಯ್ತು ಕೀ ಕೊಡೋ, ಗಾಡಿ ಸ್ಟಾರ್ಟ್ ಮಾಡ್ತೀವಿ ನಿಂಗೋಸ್ಕರ. ಏನು ಇಲ್ಲೋ ನಿನ್ಗೆ ಪ್ಯಾಕಪ್ಪು, ನಿನ್ಗೋಸ್ಕರ ಪ್ಯಾಕಪ್ ಮಾಡ್ತಿದ್ವಿ. ನಿನ್ಗೋಸ್ಕರ ಒಂದು ಕಾಫಿನ ಸ್ಯಾಕ್ರಿಫೈಸ್ ಮಾಡ್ತಿದ್ದೀವಿ. ಈ ತರ ಫ್ರೆಂಡ್ಸ್ ಸಿಗ್ತಾರಾ ಎಲ್ಲಾದ್ರು? ನೋಡಿ ಗೈಸ್, ಸಿಂಬಾ ಏನ್ ಮಾಡ್ತಾವನೆ. ಬಂದ ನೋಡಿ ಸಿಂಬಾ. ನೋಡೋನು ಇನ್ಯಾರು ಬರ್ತಾವ್ರು ಅಷ್ಟೇ. ದಟ್ಸ್ ಆಲ್ ಬ್ರೋ. ಸಿದ್ಧಾಂತ ಕರಿ ಒಂದ್ಸತಿ.
ಮೂಸೆಗ ಈ ಸಾಂಗು ಎಷ್ಟು ಅಬ್ಸೆಸ್ಟ್ ಆಗಿದೀವಿ ಅಂದರೆ ನಮ್ಮ ವಾಯ್ಸು ಕಾರಲ್ಲಿ ಹೋದಾಗಲ್ಲ ಇದೇ ಸಾಂಗ್ ಹಾಡ್ ಮಾಡು. ಗೈಸ್ ಇದು ಸೂಪರ್ ಮೀಟರು ಸೆಕ್ಸಿ ಬೇಬಿ. ಸೊ ಗೈಸ್ ಬೆಂಗಳೂರು ಕೆಫೆ ಬಂದ್ರಿ. ಇವತ್ತು ರಶ್ಶು ಕಡಿಮೆ, ಮಳೆ ಎಲ್ಲ ಬಿತ್ತಲ್ಲ ಅದರಿಂದ. ಗೈಸ್ ಇವತ್ತು ಶರ್ವಿಂದೇನೆ. ಓ ಫುಲ್ ಮಾಲ್ ಇದೆ. Coffee. How is the coffee, bro? ಇಲ್ಲಿ ಅಭಿನವ್ ಆಫ್ ಮಾಡ್ತವನೆ. ಜಾಸ್ತಿ ಆಯ್ತು. ಹಾಂ ಏನೋ ಇನ್ನೂ ಎಕ್ಸ್ಟ್ರಾ ಶುಗರ್ ಹಾಕ್ಕೊಂಡೆ. ವೆಂಕಿ ಈ ಕಡೆ ತಿರ್ಗೋ, ಮುಖ ತೋರಿಸು. ಗೈಸ್ ನೋಡಿ, ಎಕ್ಸ್ಟ್ರಾ ಶುಗರ್ ಹಾಕೊಂಡು ಆ ಕಡೆ ಮುಖ ತಿರ್ಕೊಂಡು ಸ್ಟಿರರ್ನ ಹಾಕೊಂಡು ತಿರ್ಗಿಸ್ತವನೆ. ಎಲ್ಲ ಓಕೆ ವೆಂಕಿ ಇರಪ್ಪ. ಏಯ್ ಎಷ್ಟಂತ ಓಡೋಕ್ಕಾಗುತ್ತೆ ವೆಂಕಿ ನೀನು? ಹಾಂ ಗೈಸ್ ನೋಡಿ, ಎಕ್ಸ್ಟ್ರಾ ಶುಗರ್ ಹಾಕೊಂಡು ಕಲ್ಸ್ಕೊಂಡು ಕುಡಿತವನೆ. ನಾನು ವ್ಲಾಗ್ ಹೊಡಿತೀನಂತ ಆ ಕಡೆ ತಿರ್ಕೊಂಡು ಆ ಕಡೆ ಎಲ್ಲ ನಡ್ಕೊಂಡು ಹೋಗ್ತವನೆ. ನೋಡಿ 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 ಹೆಂಗೆ ಇದೆ ಎಕ್ಸ್ಟ್ರಾ ಶುಗರಿ. ಗೈಸ್ ಇದು ಎಕ್ಸ್ಟ್ರಾ ಶುಗರು, ಎಕ್ಸ್ಟ್ರಾ ಸ್ಟ್ರಾಂಗು. ಬ್ರೋ ಅಲ್ಲಿ ಹಾರ್ಲಿಕ್ಸ್ ಬೋನೀಟ ಥರ ಕಾಫಿ ಎಲ್ಲ ಇದು. ಗೈಸ್ ಕಾಫಿ ಎಷ್ಟೊಂದು ದಿನ ಆದ್ಮೇಲೆ ಕುಡಿದಿರಲ್ಲ. ಎಷ್ಟೊಂದು ದಿನ ಅಂದರೆ ಒಂದು 2 ದಿನ ಆದ್ಮೇಲೆ ಕುಡಿದ್ರಿ. ಕುಡಿದ್ರೆ ಒಂದು ಏನು ಬ್ರೇನ್ ಎಲ್ಲ ಸ್ವಲ್ಪ ಹಂಗೆ ಈಸ್ ಔಟ್ ಆಗುತ್ತೆ. ಐ ಮೀನ್ ನೆನ್ನೆನೆ ಕುಡಿದೆ. ಅದೇ ಈ ಕುಡಿದ್ರೆ ಗೊತ್ತಿಲ್ಲ, ಏನೋ ಒಂಥರ ಈಸು, ರಿಲೀಫು. ಇವನು ಕುಡಿಯೋದು ನೋಡ್ರೆ ಅಲ್ಲ ಎನರ್ಜಿ ಡ್ರಿಂಕ್ ಥರ ಕುಡಿತಾನೆ. ಡೈಲಿ ಬಂದು 3 ಸತಿ ಕುಡಿತಾನೆ ಗೈಸ್ ಇವನು. ಯಾರಣ್ಣ ಕಮೆಂಟ್ಸಲ್ಲಿ ಸ್ವಲ್ಪ ಬುದ್ಧಿವಾದ ಕೊಡಿ ಇವನಿಗೆ. ಏನಾಯ್ತಮ್ಮ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು 3 ಸತಿ ಹೊಡಿತಿಯಲ್ಲ ಕಾಫಿನ ನೀರ್ ಥರ. ಅವನಿಗೆ ದಂಗಾಗ್ತೈತೆ. ಗ್ಯಾಪ್ಸ್ಕೋಬಾರ್ದಾ ಮತ್ತೆ? ಓ ಇವಂದು ಬಂತು ಲಾಟ್ರೆ. ಬರೀ ಇಂಥದೆಯಾ? ಶರ್ವಿಂದೆ ಟ್ರೀಟು. ಪ್ರೊಸೆಸ್ ಮಾಡ್ತವ್ರೆ. ಹೆಂಗೋ ಇದೆ ಕಾಫಿ? ಸೂಪರ್. ಯಾರೋ ಬೈದಿರೋ, ಯಾರೋ ಬೈದ್ರ? ಯಾರೋ ಬೈಕೊಂಡ್ರ ಬಗ್ಗೆ. ಯಾರು ಬೈಕ್ ಪುನೀತ್ ಫೋನ್ ಬಂತು, ಅವನೇ ಬೈಕೊಂಡು ನಿಜ ನೋಡಿ. ಓ ಶಿಟ್ ಬ್ರೋ. ಅಯ್ಯೋ ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಹೆಲ್ಪ್ ಹಿಮ್ ಪ್ಲೀಸ್. ಗೈಸ್ ಇವನ್ಗೋಸ್ಕರ ಇಲ್ಲಿ 3 ಜನ ಕಾಯ್ತಾ ಇದೀವಿ ನೋಡಿ. ಆಯ್ತಾಯ್ತು, ಆರಾಮಾಗಿ ನಾವು ಇಲ್ಲೇ ಇರ್ತೀವೋ ಶರ್ವಿನ್, ಇಲ್ಲೇ ಕಾಯ್ತೀವಿ. ಈಗ ಎಷ್ಟು ಟೆನ್ಷನ್ ತಗೊಂಡು ಕುಡಿತವನೆ. ಆರಾಮಾಗಿ ಕುಡಿಯೋ, ಎಷ್ಟು ಎಂಜಾಯ್ ಈಟ್ ಸಿಪ್ ಬ್ರೋ ಅಂತ ಅಂದ್ಬಿಟ್ಟೆ ನಾವೇನೆ ಗುಟ್ಟು ಅಂತ ಕುಡಿಸ್ತೀವಿ. ಸ್ವಲ್ಪ ಡೀಸೆಲ್ ಹಾಕ್ಸ್ಬೇಕಂತ ವೆಂಕಿ ಕರ್ಕೊಂಡು ಬಂದ ಬಂಕಿಗೆ. ಏನೋ ಶ್ರೀಮಂತರು ಡೀಸೆಲ್ ಹಾಕ್ಸ್ತವ್ರೆ. ಫುಲ್ ಟ್ಯಾಂಕ್ ಹಾಕ್ಸ್ಲೇಬೇಕಪ್ಪ. ಕಾರ್ ಓಡಾಡಕ್ಕೆ ಡೀಸೆಲ್ ಹಾಕ್ಸ್ಲೇಬೇಕು. ಇವಾಗ ಮನೆ ಕಡೆ ಹೊಡ್ತಿದೀವಿ. ಅಲ್ಲಿ ಪುನೀತ್ ಏನೋ ಕಾಯ್ತವನಂತೆ, ಅಲ್ಲಿ ಹೋಗ್ಬಿಟ್ಟು ಏನಂತ ನೋಡ್ಬೇಕು. ಇಲ್ಲಿ ಪಾಪ ಶರ್ವಿನ್ ಅಂತ $1,000 ಕೊಡ್ತೀರ. ಏನೋ ಶಾರ್ಟೇಜ್ 1,000ನ? 10 ರೂಪಾಯಿ ಇದ್ರೆ ತಗೊಂಡ್ಬಿಡೋ ನನ್ನ ಅಕೌಂಟಿಂದ. ₹10 ಇದ್ರೆ ನನ್ನ ಅಕೌಂಟಲ್ಲಿ ತಗೊಂಡ್ಬಿಡಕ್ಕೆ ಹೇಳಿದೆ. ₹8 ಇದ್ದಿದ್ದು ಡೀಸೆಲ್. ಇವಾಗ 98. ಡೀಸೆಲ್ ಪೆಟ್ರೋಲ್ ಪ್ರೈಸ್ ನೋಡಿದ್ರೆ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾರೆ. ವಾರು ಗೀರು ಟ್ಯಾಕ್ಸು ಅಂತ. ಏನು ಮಾಡೋದು ನಾವು ಮಿಡಲ್ ಕ್ಲಾಸ್ ಬಾಯ್ಸ್, ಏನು ಮಾಡೋದೇನು? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ,
ಹೇಳದಂತೆ ನಡ್ಕೊಳಕ್ಕಂತ ಗೈಸ್ ನಮ್ ಕೇಶವ್ ಬಂದ ಇಲ್ಲಿ. ವೆಲ್ಕಮ್ ಬ್ಯಾಕ್ ಕೇಶವ್. ಅಯ್ಯೋ ಬ್ರೋ RCB ಗೊತ್ತಲ್ಲ KFC buy one get one. ಗೈಸ್ ಇವಾಗ ಆಕ್ಚುಲಿ ಮನೆಗೆ ಹೋಗ್ಬೇಕು, ಟೈಮ್ ಆಗಿದೆ. ಸೊ ನೋಡೋಣ ಏನ್ ಸೀನ್ ಅಂತ. ಇವ್ರು ನಮ್ಮ ಬಾಯ್ಸ್ ನನ್ನ ಬಿಡ್ತಾ ಇಲ್ಲ, DJ ಸಾಂಗ್ ಹಾಕೊಂಡು ಇಲ್ಲಿ ಕೂತವ್ರೆ. ಇವರೆಲ್ಲ ರೀಲ್ ನೋಡ್ಕೊಂಡು ಇಲ್ಲೇ ಅವ್ರೆ. ಹೈಯೆಸ್ಟ್ ಇನ್ ದ ರೂಮ್ ಅಂತ. ಯಾರಪ್ಪ ಈ ಡಾಕ್ಯುಮೆಂಟ್ ಮಾಡಿ ಕಳಿಸ್ಬೇಕಲ್ಲ ನಿಂಗೆ. ಇಲ್ಲ ಇರೋ ಪುನೀತ್ ಸೂಪರ್ ಸ್ಟಾರು ಬಂದ. ಎಲ್ಲೋ ಒಬ್ನೇ ಹೋಗಿದ್ದ ಜಯನಗರ್ಗೆ ತಿನ್ಕೊಂಡು. ಅದೇ ಒಬ್ನೇ ತಿನ್ಕೊಂಡು ಶಾಪಿಂಗ್ ಮಾಡಿ. ಗೈಸ್ ಏನ್ ಗೈಸ್ ಇದು 1 by 1 ನಮ್ಮ ಬಾಯ್ಸ್ ಬರ್ತವ್ರೆ. 8:30 ಟೈಮ್ ಆಗಿದೆ. ಇವನ್ ನೋಡಿ, ಇವನೇನೋ ಆಟ ಆಡ್ತಾನೆ. ಐಬಿಎಂ ಲೋ ಬೀಮ್ ಹೊಡೆದಿ. ಅಲ್ಲಿ ನಮ್ಮ ಕಾರ್ತಿಕ್ 9 ಗಂಟೆಗೆ ಬರ್ತೀವಿ ಅವ್ನ ಮನೆಗೆ ಹೋಗೋ ಟೈಮಲ್ಲಿ. ಹಂಗೆ ಬೈ ಒನ್ ಗೆಟ್ ಒನ್. ಸೊ ನೋಡ್ಬೇಕು ಏನ್ ಸೀನ್ ಮಾಡ್ತವ್ರಿ ಇವ್ರು, ಇನ್ನ ಗೊತ್ತಾಗ್ತಾ ಇಲ್ಲ ನಂಗೆ. ಸುಮ್ನೆ ಹಂಗೆ ಕೋರ್ಸವ್ರ ನನ್ನ. ಅವನೇನೋ ಅವ್ನ್ ಬೈಕ್ ಓಡಿಸ್ಬೇಕಂತ ಅವನು ರೌಂಡ್ ಹೋಗ್ತಾನೆ. ಇವ್ರು ಇಲ್ಲೇನೋ ಟೆಸ್ಟಿಂಗ್ ಮಾಡ್ತಾವ್ರೆ, ಎಕ್ಸ್ಪೆರಿಮೆಂಟ್ಸು. ನಾನು ಇಲ್ಲಿ ಕುತ್ಕೊಂಡು ಸುಮ್ಮನೆ ಇಲ್ಲಿ ಹಿಂಗ್ ವ್ಲಾಗ್ ಮಾಡ್ತಾ ಇದ್ವಿ. ಗೈಸ್ ನೋಡಿ ನಮ್ಮ ಬಾಯ್ಸ್ ಪುನೀತ್ ಮನೆ ಹತ್ರನೂ ಬಿಡ್ತಾ ಇಲ್ಲ ಪಾಪ. ಅವನೇ ಸೈಕ್ ಆಗ್ತಾವನೆ. ನಕ್ಕನಿ ಇವರು ಮಾನ ಮರ್ಯಾದೆ ಎಲ್ಲ ತೆಗಿತಾರೆ ಈ ತರ. ಆಯ್ತಿಲ್ಲ ಏನೋ ಅದೇನೋ ಒಂದು ಆಗ್ತಿಲ್ಲ ಯಾವಾಗ್ಲೂ ಮಧ್ಯದಲ್ಲಿ. ನನಗಂತೂ ಆಯ್ತಾ ಇಲ್ಲ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೀನಿ. ನೋಡಿ ಈ ತರ ಹೌಸ್ ಪಾರ್ಟಿ ಹಾಕೊಂಡು ಇಲ್ಲೇ ಹಂಗೆ ಇತ್ತಲ್ಲ ಆಕ್ಸಿಡೆಂಟ್. ಏನೋ ತಿರ್ಗಾ ಎಲ್ಲೋ ಕೌಸಲ್ಯ ಸುಪ್ರಭಾತ ಅದೆಲ್ಲಕ್ಕೋ ಗೊತ್ತಿಲ್ಲ ಗೈಸ್ ನಮ್ಮ ಬಾಯ್ಸ್ಗೆ. ಕನ್ನಡದಲ್ಲಿ ಎಲ್ಲ ಬರತ್ತಾ? ನಮ್ DJ ಲವ್ನೇ ನೋಡಿ ಎಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ರೀಮಿಕ್ಸ್ ಮಾಡ್ತಾವನೆ. ಓದಲ್ವಾ? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಗೈಸ್ ಮಿಕ್ಸ್ ಆಗ್ತದೆ ನೋಡಿ. ಗೈಸ್ ಅಲ್ಲಿ ನೋಡಿ ಸಿಂಬಾ ಹಿಂಗ್ ನೋಡ್ತಾವನೆ ನಮ್ನ. ಯಾರೀ ಬೋಲಿ ಮಕ್ಳು, ಯಾರು ಇವರು ಹಿಂಗ್ ಬರ್ತವ್ರೆ ಇಲ್ಲಿ ಅಂತ. ಸೊ ಇವಾಗ ಎಲ್ಲ ಸಿಗ್ತಾ ಇದೀವಿ, ಹೊಡ್ತಾ ಇದೀವಿ. ಪುನೀತ್ ಸಿಗೋಣ. ಯಾವಾಗ ಬಂದ? ಸುಮ್ನೆ ವೆಂಕಿ ಸಿಗೋಣ. ಏಯ್ ಕಾರ್ತಿಕ್, ಇವ್ರು ತಿರ್ಗಾ ಏನೋ ಜಗಳಾಡ್ತವ್ರಿ ಇಲ್ಲಿ. ಬರೀ ಇಂಥದೆಯಾ? ಅವನೇನೋ ಶಾರ್ಟ್ ಗಳು ಹಾಕ್ತಾವನೆ. ಅಂತವ್ರೆ ಸಿಗೋಣ ಬ್ರೋ. ಸಿಯೋ ಅಭಿನವ್. ತಿರ್ಗಾ ಮತ್ತೆ ಸಿಗೋಣ ನೆಕ್ಸ್ಟ್ ಜನ್ಮದಲ್ಲಿ ಅಂತ ಹೇಳಕ್ಕಾಗಲ್ಲ, ನಾಳೆ ಸಿಗೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ಶರ್ವಿನ್ ಇವತ್ತಿಂದ ಆಲ್ ದ ಬೆಸ್ಟ್. ನಾ ಆಟದ ಫಸ್ಟ್ ಡೇ ಇವತ್ತಿಂದ. ಓಕೆ, ನಮ್ಮ ಆಟ ಫಸ್ಟ್ ಡೇ ಇವತ್ತಿಂದ. ನಮ್ಮ ಆಟಗಳು ಆಯ್ತು. ಆಲ್ ದ ಬೆಸ್ಟ್ ನಾಳೆಯಿಂದ ಓದಕ್ಕೆ. ನಾಳೆಯಿಂದ ಸಂಡೆಯಿಂದ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅಂದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಅದೇ ನಾಳೆಯಿಂದ ಗೈಸ್ ನಾಳೆಯಿಂದ. ಸೊ ಗೈಸ್ ಅಷ್ಟೇ ಈ ವಿಡಿಯೋ ಎಲ್ಲ ವ್ಲಾಗಿಗೆ ಇಷ್ಟೇನೆ. ಸೊ ನೆಕ್ಸ್ಟ್ ವಿಡಿಯೋ ಎಲ್ಲ ವ್ಲಾಗಲ್ಲಿ ಸಿಗ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡೋರು ಕ್ಯೂ ಅಂತೆ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಈ ಥರ ವ್ಲಾಗ್ ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ. ಸೊ ಮತ್ತೆ ಸಿಗೋಣ ಅಷ್ಟೇ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು.